ತುಂಬಾ ಖುಷಿ ಆಗ್ತಿದೆ ಅಮ್ಮ. ಎಲ್ಲರೂ ಒಂದು ತಂಡವಾಗಿ ನಾವು ಖುಷಿ ಪಡ್ತಾ ಇದೀವಿ. ಯಾಕೆ ಅಂತಂದ್ರೆ ಅದೇ ಹೇಳ್ದಂಗೆ ಇವತ್ತಿನ ಪರಿಸ್ಥಿತಿಗೆ ಹೇಳಬೇಕಾದಂತ ಕೆಲವು ವಿಷಯಗಳಿತ್ತು. ಏನು ಇನ್ನು 50 ವರ್ಷ ಆಗ್ತಾ ಬಂದ್ರು ಇನ್ನೂ ನಮ್ಮಲ್ಲಿ ಈ ತರದೊಂದು ಸಮಸ್ಯೆಗಳಿದೆಯಲ್ಲ ಹೆಂಗಪ್ಪ ಅಂತ ಅಂದ್ಬಿಟ್ಟು ಅದನ್ನ ಹೊಸ ರೀತಿಯಲ್ಲಿ ಹೆಂಗೆ ಹೇಳ್ಬೋದು ಅನ್ನೋದೊಂದು ಉದ್ದೇಶ ಇತ್ತು. ಅದಕ್ಕೆ ಒಂದು ಅದ್ಭುತವಾದ ಒಂದು ಕತೆ ಸಿಕ್ತು ನಮಗೆ. ಅದನ್ನ ಇಟ್ಕೊಂಡು ಮಾಡಿ ದರ್ಶನ್ ಸರ್ ಅಂತ ಸೂಪರ್ ಸ್ಟಾರ್ ಅದನ್ನ ಒಪ್ಕೊಂಡ್ರು ನಮಗೆ. ರಾಕ್ಲೈನ್ ಸರ್ ಅಂತ ಪ್ರೊಡಕ್ಷನ್ ಹೌಸ್ ಆಯ್ತು ಮಾಡೋಣ ಬನ್ನಿ ಈ ತರದ ಪ್ರಯತ್ನ ಪಡೋಣ ಕನ್ನಡದಲ್ಲಿ, ಆಮೇಲೆ ಅದೇನಾಗುತ್ತೆ ನೋಡೋಣ ಅಂತ ಒಂದು ಧೈರ್ಯದಿಂದ ಬಂದ್ರಲ್ಲ ಸಿನಿಮಾ ಅವತ್ತೇ ಗೆಲ್ತಮ್ಮ. ಇವತ್ತು ನಾವ್ ಏನ್ ನೋಡ್ತಿದ್ವಿ ಇದ್ರದ ನಾಂದಿ ಹಾಡಿದ್ದೆ ಅವ್ರಿಬ್ರು ಅವತ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಇವತ್ತು ನೀವೇ ಹೇಳ್ದಂಗೆ ಎಲ್ಲರೂ ಎಮೋಷನಲ್ ಆಗ್ತಿದ್ರು. ಸುಮ್ನೆ ಬಾ ಒಡಿ ಬಡಿ ಆ ತರ ಸಿನಿಮಾ ಅಲ್ದೇನೆ ಇದು ನಿಮ್ಗೆ ಕಮರ್ಷಿಯಲ್ ಆಗೂ ಸಿನಿಮಾ ಇರುತ್ತೆ, ಬಟ್ ಒಂದು ಎಮೋಷನಲ್ ಡ್ರಾಮಾನು ತಗೊಂಡು ಹೋಗುತ್ತೆ. ನೀವು ಆಚೆ ಬರ್ಬೇಕಾದ್ರೆ ಎಲ್ಲಾರು ಒಂದು ಕಣ್ಣಂಚಲ್ಲಿ ನೀರಿದೆ, ಅವ್ರು ಏನೋ ಒಂದು ಮನಸ್ಸು ಭಾರ ಇದೆ, ಆ ತರದೇ ಬರ್ತಾ ಇದಾರೆ. ಸೊ ನಮ್ಮ ಪ್ರಯತ್ನ ಅದೇ ಇತ್ತು, ಅದೇ ಆಗಿದೆ ಇವತ್ತು. ತುಂಬಾ ಖುಷಿ ಆಗ್ತಿದೆ ಅಮ್ಮ. ಎಲ್ಲರೂ ಒಂದು ತಂಡವಾಗಿ ನಾವು ಖುಷಿ ಪಡ್ತಾ ಇದೀವಿ. ಯಾಕೆ ಅಂತಂದ್ರೆ ಅದೇ ಹೇಳ್ದಂಗೆ ಇವತ್ತಿನ ಪರಿಸ್ಥಿತಿಗೆ ಹೇಳಬೇಕಾದಂತ ಕೆಲವು ವಿಷಯಗಳಿತ್ತು. ಏನು ಇನ್ನು 50 ವರ್ಷ ಆಗ್ತಾ ಬಂದ್ರು ಇನ್ನೂ ನಮ್ಮಲ್ಲಿ ಈ ತರದೊಂದು ಸಮಸ್ಯೆಗಳಿದೆಯಲ್ಲ ಹೆಂಗಪ್ಪ ಅಂತ ಅಂದ್ಬಿಟ್ಟು ಅದನ್ನ ಹೊಸ ರೀತಿಯಲ್ಲಿ ಹೆಂಗೆ ಹೇಳ್ಬೋದು ಅನ್ನೋದೊಂದು ಉದ್ದೇಶ ಇತ್ತು. ಅದಕ್ಕೆ ಒಂದು ಅದ್ಭುತವಾದ ಒಂದು ಕತೆ ಸಿಕ್ತು ನಮಗೆ. ಅದನ್ನ ಇಟ್ಕೊಂಡು ಮಾಡಿ ದರ್ಶನ್ ಸರ್ ಅಂತ ಸೂಪರ್ ಸ್ಟಾರ್ ಅದನ್ನ ಒಪ್ಕೊಂಡ್ರು ನಮಗೆ. ರಾಕ್ಲೈನ್ ಸರ್ ಅಂತ ಪ್ರೊಡಕ್ಷನ್ ಹೌಸ್ ಆಯ್ತು ಮಾಡೋಣ ಬನ್ನಿ ಈ ತರದ ಪ್ರಯತ್ನ ಪಡೋಣ ಕನ್ನಡದಲ್ಲಿ, ಆಮೇಲೆ ಅದೇನಾಗುತ್ತೆ ನೋಡೋಣ ಅಂತ ಒಂದು ಧೈರ್ಯದಿಂದ ಬಂದ್ರಲ್ಲ ಸಿನಿಮಾ ಅವತ್ತೇ ಗೆಲ್ತಮ್ಮ. ಇವತ್ತು ನಾವ್ ಏನ್ ನೋಡ್ತಿದ್ವಿ ಇದ್ರದ ನಾಂದಿ ಹಾಡಿದ್ದೆ ಅವ್ರಿಬ್ರು ಅವತ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಇವತ್ತು ನೀವೇ ಹೇಳ್ದಂಗೆ ಎಲ್ಲರೂ ಎಮೋಷನಲ್ ಆಗ್ತಿದ್ರು. ಸುಮ್ನೆ ಬಾ ಒಡಿ ಬಡಿ ಆ ತರ ಸಿನಿಮಾ ಅಲ್ದೇನೆ ಇದು ನಿಮ್ಗೆ ಕಮರ್ಷಿಯಲ್ ಆಗೂ ಸಿನಿಮಾ ಇರುತ್ತೆ, ಬಟ್ ಒಂದು ಎಮೋಷನಲ್ ಡ್ರಾಮಾನು ತಗೊಂಡು ಹೋಗುತ್ತೆ. ನೀವು ಆಚೆ ಬರ್ಬೇಕಾದ್ರೆ ಎಲ್ಲಾರು ಒಂದು ಕಣ್ಣಂಚಲ್ಲಿ ನೀರಿದೆ, ಅವ್ರು ಏನೋ ಒಂದು ಮನಸ್ಸು ಭಾರ ಇದೆ, ಆ ತರದೇ ಬರ್ತಾ ಇದಾರೆ. ಸೊ ನಮ್ಮ ಪ್ರಯತ್ನ ಅದೇ ಇತ್ತು, ಅದೇ ಆಗಿದೆ ಇವತ್ತು. ತುಂಬಾ ಖುಷಿ ಆಗ್ತಿದೆ ಅಮ್ಮ. ಎಲ್ಲರೂ ಒಂದು ತಂಡವಾಗಿ ನಾವು ಖುಷಿ ಪಡ್ತಾ ಇದೀವಿ. ಯಾಕೆ ಅಂತಂದ್ರೆ ಅದೇ ಹೇಳ್ದಂಗೆ ಇವತ್ತಿನ ಪರಿಸ್ಥಿತಿಗೆ ಹೇಳಬೇಕಾದಂತ ಕೆಲವು ವಿಷಯಗಳಿತ್ತು. ಏನು ಇನ್ನು 50 ವರ್ಷ ಆಗ್ತಾ ಬಂದ್ರು ಇನ್ನೂ ನಮ್ಮಲ್ಲಿ ಈ ತರದೊಂದು ಸಮಸ್ಯೆಗಳಿದೆಯಲ್ಲ ಹೆಂಗಪ್ಪ ಅಂತ ಅಂದ್ಬಿಟ್ಟು ಅದನ್ನ ಹೊಸ ರೀತಿಯಲ್ಲಿ ಹೆಂಗೆ ಹೇಳ್ಬೋದು ಅನ್ನೋದೊಂದು ಉದ್ದೇಶ ಇತ್ತು. ಅದಕ್ಕೆ ಒಂದು ಅದ್ಭುತವಾದ ಒಂದು ಕತೆ ಸಿಕ್ತು ನಮಗೆ. ಅದನ್ನ ಇಟ್ಕೊಂಡು ಮಾಡಿ ದರ್ಶನ್ ಸರ್ ಅಂತ ಸೂಪರ್ ಸ್ಟಾರ್ ಅದನ್ನ ಒಪ್ಕೊಂಡ್ರು ನಮಗೆ. ರಾಕ್ಲೈನ್ ಸರ್ ಅಂತ ಪ್ರೊಡಕ್ಷನ್ ಹೌಸ್ ಆಯ್ತು ಮಾಡೋಣ ಬನ್ನಿ ಈ ತರದ ಪ್ರಯತ್ನ ಪಡೋಣ ಕನ್ನಡದಲ್ಲಿ, ಆಮೇಲೆ ಅದೇನಾಗುತ್ತೆ ನೋಡೋಣ ಅಂತ ಒಂದು ಧೈರ್ಯದಿಂದ ಬಂದ್ರಲ್ಲ ಸಿನಿಮಾ ಅವತ್ತೇ ಗೆಲ್ತಮ್ಮ. ಇವತ್ತು ನಾವ್ ಏನ್ ನೋಡ್ತಿದ್ವಿ ಇದ್ರದ ನಾಂದಿ ಹಾಡಿದ್ದೆ ಅವ್ರಿಬ್ರು ಅವತ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಇವತ್ತು ನೀವೇ ಹೇಳ್ದಂಗೆ ಎಲ್ಲರೂ ಎಮೋಷನಲ್ ಆಗ್ತಿದ್ರು. ಸುಮ್ನೆ ಬಾ ಒಡಿ ಬಡಿ ಆ ತರ ಸಿನಿಮಾ ಅಲ್ದೇನೆ ಇದು ನಿಮ್ಗೆ ಕಮರ್ಷಿಯಲ್ ಆಗೂ ಸಿನಿಮಾ ಇರುತ್ತೆ, ಬಟ್ ಒಂದು ಎಮೋಷನಲ್ ಡ್ರಾಮಾನು ತಗೊಂಡು ಹೋಗುತ್ತೆ. ನೀವು ಆಚೆ ಬರ್ಬೇಕಾದ್ರೆ ಎಲ್ಲಾರು ಒಂದು ಕಣ್ಣಂಚಲ್ಲಿ ನೀರಿದೆ, ಅವ್ರು ಏನೋ ಒಂದು ಮನಸ್ಸು ಭಾರ ಇದೆ, ಆ ತರದೇ ಬರ್ತಾ ಇದಾರೆ. ಸೊ ನಮ್ಮ ಪ್ರಯತ್ನ ಅದೇ ಇತ್ತು, ಅದೇ ಆಗಿದೆ ಇವತ್ತು.